ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇರಾನ್ ಹಾಗೂ ಅಮೆರಿಕ ಮಧ್ಯೆ ಸಂಧಾನದ ಮಾತುಕತೆ ನಡೀತಾ ಇದೆ. ಶಾಂತಿ ಸಭೆ ಆಗ್ತಾ ಇದೆ. ಇಸ್ಲಾಮಾಬಾದ್ನ ಸರೆನಾ ಹೋಟೆಲ್ನಲ್ಲಿ ಎಲ್ಲಾ ರೀತಿಯ ಮಾತುಕತೆಗೆ ವೇದಿಕೆ ಸಿದ್ಧವಾಗಿದೆ. ಪಾಕಿಸ್ತಾನದ ಮುಂದಾಳತ್ವದಲ್ಲಿ ಇರಾನ್ ನಿಯೋಗ ಆಸ್ ವೆಲ್ ಆಸ್ ಅಮೆರಿಕ ನಿಯೋಗ ಕೂಡ ಈಗಾಗಲೇ ಪಾಕಿಸ್ತಾನಕ್ಕೆ ಬಂದುಬಿಟ್ಟಿದೆ. ಒಂದಷ್ಟು ಮಾತುಕತೆಯನ್ನ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಜೊತೆ ಇರಾನ್ ನಿಯೋಗ ಕೂಡ ಮಾಡಿರುವಂತದ್ದು. ಹಲವು ಸುತ್ತಿನ ಪ್ರಾಥಮಿಕ ಚರ್ಚೆಯಾಗಿದೆ. ಬಳಿಕ ಸಭೆ ಆರಂಭ ಆಗಲಿದೆ. ಇರಾನ್ನ ಮೊಹಮ್ಮದ್ ಬಗರ್ ಗಾಲಿಬಾಫ್, ಅಮೆರಿಕ ಜೆಡಿ ವ್ಯಾನ್ಸ್ ನೇತೃತ್ವದ ನಿಯೋಗ ಇದು. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಇಲ್ಲಿಗೆ ಬಂದಿರೋದು. ಸದ್ಯಕ್ಕೆ ಅಮೆರಿಕ ನಿಯೋಗ ಆಸ್ ವೆಲ್ ಆಸ್ ಇರಾನ್ ನಿಯೋಗ ಮುಖಾಮುಖಿಯಾಗಿದೆ. ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ, ಚರ್ಚೆಗಳು ಕೂಡ ಆಗಿದೆ. ಬಟ್ ನಿಯೋಗಗಳು ನೇರ ಮಾತುಕತೆ ಇನ್ನೂ ಕೂಡ ಮಾಡಿಲ್ಲ. ಯಾಕಂದ್ರೆ ಇಲ್ಲಿ ಇರಾನ್ ನಿಯೋಗ ಆಲ್ರೆಡಿ ಪಾಕ್ ಪ್ರಧಾನಿ ಜೊತೆ ಒಂದಷ್ಟು ರಿಕ್ವೆಸ್ಟ್ ಗಳನ್ನ ಇಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಶಾಂತಿ ಸಭೆಯಲ್ಲಿ ಅಮೆರಿಕ ಮತ್ತು ಆಸ್ ವೆಲ್ ಆಸ್ ಇರಾನ್ನ ಡಿಮ್ಯಾಂಡ್ಗಳು ಏನು, ಷರತ್ತುಗಳು ಏನೇನು ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಅಮೆರಿಕದ ಡಿಮ್ಯಾಂಡ್ ನೋಡ್ತಾ ಹೋಗೋದಾದ್ರೆ ಅಣು ಸಂಬಂಧಿಸಿದ ಎಲ್ಲಾ ಪ್ರಕ್ರಿಯೆ ಇಲ್ಲಿಗೆ ನೀವು ನಿಲ್ಲಿಸಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಯುದ್ಧ ಆರಂಭ ಆದಾಗ್ಲೂ ಕೂಡ ಅಮೆರಿಕ ಕೊಟ್ಟಿದ್ದಂತಹ ಹೇಳಿಕೆ ಅದೇ. ಬಟ್ ಇರಾನ್ ಅವರ ಡಿಮ್ಯಾಂಡ್ ಏನಪ್ಪಾ ಅಂತಂದ್ರೆ ಅಣು ಪ್ರಕ್ರಿಯೆಯನ್ನ ನಾವು ಮುಂದುವರಿಸ್ತೀವಿ, ಅದು ನಮ್ಮ ಹಕ್ಕು. ನಾವು ಪರಮಾಣು ಸ್ಥಾವರಗಳನ್ನ ನಿರ್ಮಾಣ ಮಾಡಿರುವಂತದ್ದು ಅಟ್ಯಾಕ್ ಮಾಡೋಕೆ ಅಥವಾ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಪಡ್ಕೊಳ್ಳೋಕಲ್ಲ ಅಂತ ಹೇಳ್ಕೊಂಡು ಇರಾನ್ ಹೇಳ್ತಾ ಇದೆ. ಅದ್ರ ಜೊತೆಗೆ ಎನ್ರಿಚ್ಮೆಂಟ್ ಮಾಡಲಾದ ಯುರೇನಿಯಂ ಅನ್ನ ನಮಗೂ ಒಪ್ಪಿಸಬೇಕು ಅಂತ ಅಮೆರಿಕ ಹೇಳ್ತಿದ್ರೆ ಇದು ದೀರ್ಘಕಾಲೀನ ಪ್ರಕ್ರಿಯೆ ಆಗಿರುತ್ತೆ ಅಂತ ಹೇಳ್ಕೊಂಡು ಇರಾನ್ ಹೇಳ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಯುರೇನಿಯಂ ಅನ್ನ ನಾವು ಕೊಡೋದಿಲ್ಲ, ನಿಮ್ಗೆ ಒಪ್ಪಿಸೋದಿಲ್ಲ ಅಂತ ಹೇಳ್ಕೊಂಡು ಇರಾನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದೆ. ಸೊ ಇಲ್ಲಿ ಯುರೇನಿಯಂ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಆಗಲಿರುತ್ತೆ. ಯಾಕಂದ್ರೆ ಅಮೆರಿಕ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಮೊದಲ ಕಾರಣ ಯುರೇನಿಯಂ ಅವರ ಹತ್ರ ಇದೆ ಅನ್ನುವಂಥದ್ದು. ಉಗ್ರರಿಗೆ ಮಿಲಿಟರಿ ನೆರವನ್ನ ನಿಲ್ಲಿಸಲೇಬೇಕು. ಯಾಕಂದ್ರೆ ಹೆಜ್ಬುಲ್ಲಾ, ಹೌತಿ, ಹಮಾಸ್ ಇವರೆಲ್ಲರಿಗೂ ಕೂಡ ಇರಾನ್ ಸಪೋರ್ಟ್ ಆಗಿ ನಿಂತಿದೆ. ಸೊ ಇರಾನ್ ಮಾತ್ರ ಹೇಳ್ತಿರೋದು ಇರಾನ್ನ ಭದ್ರತೆಗಾಗಿ ಮಾತ್ರ ನಾವು ನೆರವನ್ನ ಕೊಡ್ತಾ ಇದೀವಿ ವಿನಃ ಬೇರೆ ಯಾವ ಉದ್ದೇಶವೂ ನಮ್ಗಿಲ್ಲ, ನಮ್ಮ ರಕ್ಷಣೆ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಹೇಳ್ಕೊಂಡು ಇಲ್ಲಿ ಇರಾನ್ ಡಿಮ್ಯಾಂಡ್ ಅನ್ನ ಇಡ್ತಾ ಇರೋದು. ಬಟ್ ಇಲ್ಲಿ ಹೆಜ್ಬುಲ್ಲಾ ಮತ್ತು ಹಮಾಸ್ಗೆ ನೆರವನ್ನ ನಿಲ್ಲಿಸಬೇಕು ಅಂತ ಹೇಳ್ಕೊಂಡು ಹೆಜ್ಬುಲ್ಲಾ ಮೇಲೆ ಅಂದ್ರೆ ಲೆಬನಾನ್ ನಲ್ಲಿ ಹೆಜ್ಬುಲ್ಲಾಗಳಿರುವಂತದ್ದು. ಈಗಾಗಲೇ ಇಸ್ರೇಲ್ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇದು ಪರೋಕ್ಷವಾಗಿ ನೀವು ಹಿಜ್ಬುಲ್ಲಾ ಮತ್ತು ಹಮಾಸ್ಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸಬೇಕು ಅಂತ ಅಮೆರಿಕ ಹೇಳ್ತಿದ್ರೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ನಿಲ್ಲಿಸಬೇಕು ಅಂತ ಹೇಳ್ಕೊಂಡು ಇರಾನ್ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಹರ್ಮುಜ್ ಜಲಸಂಧಿಯನ್ನ ಕೂಡಲೇ ಓಪನ್ ಮಾಡಬೇಕು. ಕ್ಲೋಸ್ ಆಗಿತ್ತು, ಮತ್ತೆ ಓಪನ್ ಮಾಡಿದ್ರು, ಮತ್ತೆ ಕ್ಲೋಸ್ ಆಗಿದೆ, ಮತ್ತೆ ಅಗೇನ್ ಓಪನ್ ಮಾಡಬೇಕು ಅನ್ನುವಂಥದ್ದು ಅಮೆರಿಕದ ಡಿಮ್ಯಾಂಡ್. ಆದ್ರೆ ಇರಾನ್ ದೇಶದ ನಿಯಮಾನುಸಾರ ನಾವು ಅದನ್ನ ತೆರೀತೀವಿ, ನಮಗೆ ಈ ಒಂದು ರೂಲ್ಸ್ ಗಳಿಗೆ ನೀವು ಒಪ್ಪಿಗೆ ಸೂಚಿಸಿದ್ರೆ ಮಾತ್ರ. ಸೊ ದೀರ್ಘ ಶ್ರೇಣಿ ಮಿಸೈಲ್ಗಳ ತಯಾರಿಯನ್ನ ನೀವು ನಿಲ್ಲಿಸಬೇಕು ಅಂತ ಹೇಳ್ಕೊಂಡು ಅಮೆರಿಕ ಡಿಮ್ಯಾಂಡ್ ಮಾಡ್ತಿದ್ರೆ ನಮ್ಮ ಮೇಲೆ ದಾಳಿ ಮಾಡಲ್ಲ ಅನ್ನೋ ಭರವಸೆಯನ್ನ ನೀವು ಮೊದಲು ನಮಗೆ ಕೊಡಬೇಕು ಅಂತ ಹೇಳ್ಕೊಂಡು ಇರಾನ್ ಒಂದಷ್ಟು ಷರತ್ತುಗಳನ್ನ ವಿಧಿಸಿದೆ. ಹಾಗಾದ್ರೆ ಇಲ್ಲಿ ಟ್ರಂಪ್ ಮೇಲಿರುವಂತಹ ಒತ್ತಡಗಳು ಏನೇನು ಅಂತ ನಾವು ನಿಮ್ಗೆ ಕ್ಲಿಯರ್ ಕಟ್ ಆಗಿ ತೋರಿಸ್ತಾ ಹೋಗ್ತೀವಿ. ಇರಾನ್ ಮೇಲೆ ಶುರುವಾದ ಯುದ್ಧ ಪ್ರಾದೇಶಿಕ ಯುದ್ಧವಾಗಿ ಪರಿವರ್ತನೆಯಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಕೊಲ್ಲಿ ರಾಷ್ಟ್ರಗಳು ಇನ್ಕ್ಲೂಡ್ ಆಗಿದೆ. ಜೊತೆಗಿದ್ರ ಎಫೆಕ್ಟ್ ಅನ್ನೋ ಹಾಗೆ ತೈಲ ಬೆಲೆ ಹೆಚ್ಚಳ ಆಗಿದೆ. ಹರ್ಮುಜ್ನಿಂದಾಗಿ ಜಾಗತಿಕ ಆರ್ಥಿಕತೆಗೂ ಕೂಡ ಪೆಟ್ಟು ಬಿದ್ದಿದೆ. ಹರ್ಮುಜ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಸುಮಾರು 500ಕ್ಕೂ ಹೆಚ್ಚು ತೈಲ ಆಸ್ ವೆಲ್ ಆಸ್ LPG ಹೊತ್ತ ಹಡಗುಗಳಲ್ಲಿ ಸ್ಟ್ರಕ್ ಆಗಿದೆ. ಸೊ ಅಮೆರಿಕ ಮಿತ್ರ ರಾಷ್ಟ್ರಗಳಿಂದ ಯುದ್ಧ ನಿಲ್ಲಿಸೋಕೆ ಒತ್ತಾಯ, ಲಂಡನ್ ಇರಬಹುದು, UK ಇರಬಹುದು, ಅದ್ರ ಜೊತೆಗೆ ಒಂದಷ್ಟು ಆಸ್ಟ್ರೇಲಿಯಾ, ಎಲ್ಲವೂ ಕಂಟ್ರೀಸ್ಗಳು ಪ್ರೆಷರ್ ಅನ್ನ ಹಾಕ್ತಾ ಇದೆ. ನವೆಂಬರ್ ಡಿಸೆಂಬರ್ ನಲ್ಲಿ ಅಮೆರಿಕದಲ್ಲಿ ಮಧ್ಯಂತರ ಚುನಾವಣೆ ಕೂಡ ಬರುತ್ತೆ. ಸೊ ಇಲ್ಲೂ ಕೂಡ ಟ್ರಂಪ್ಗೆ ಬೆಂಬಲ ಸಿಗಬೇಕು ಅಂತಂದ್ರೆ ಇದೆಲ್ಲವನ್ನು ಕೂಡ ಇತ್ಯರ್ಥ ಮಾಡಲೇಬೇಕು. ಇದು ಟ್ರಂಪ್ ಇರುವಂತಹ ಅತಿ ದೊಡ್ಡ ಸ್ಟ್ರೆಸ್ ಅಂತಾನೆ ಹೇಳ್ಬೋದು. ರಾಜತಾಂತ್ರಿಕ ಸಂದಿಗ್ಧತೆ ಸೃಷ್ಟಿಸೋಕೆ ಚೀನಾ ಕೂಡ ಇಲ್ಲಿ ಯತ್ನ ಮಾಡ್ತಾ ಇದೆ. ಅಮೆರಿಕದ ಬದ್ಧ ವೈರಿ ಚೀನಾ. ಸೊ ಯುದ್ಧ ದೀರ್ಘವಾದ್ರೆ ಅಮೆರಿಕ ಮಿಲಿಟರಿ ಮೇಲೆ ಪರಿಣಾಮ ಬೀರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವೆಲ್ಲವೂ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಡಿಮ್ಯಾಂಡ್ಗಳು ಎರಡೂ ದೇಶದವರು ಕೂಡ ಇಡ್ತಾ ಇದ್ದಾರೆ. ಸೊ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ ಡಿಟೇಲ್ ಇನ್ಫಾರ್ಮೇಶನ್ ಪಡಿತಾ ಹೋಗೋಣ. ನಿವೃತ್ತ ಸೇನಾಧಿಕಾರಿ ಆಗಿರುವಂತಹ ಗಣೇಶ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಈಗ ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿ ಬಹುದೊಡ್ಡ ಶಾಂತಿ ಸಭೆ ನಡೀತಾ ಇದೆ. ಇಡೀ ವಿಶ್ವದ ಚಿತ್ತ ಪಾಕಿಸ್ತಾನದತ್ತ ಅನ್ನೋ ರೀತಿ ಇದೆ. ಸೊ ಈಗ ಇಲ್ಲಿ ಶಾಂತಿ ಮಾತುಕತೆಯಲ್ಲಿ ಎರಡೂ ದೇಶಗಳು ಒಂದಷ್ಟು ಕಂಡೀಷನ್ ಹಾಕಿದೆ. ಸೊ ಈ ಶಾಂತಿ ಸಭೆ ಸಕ್ಸಸ್ ಆಗಬಹುದಾ ಹೇಗೆ ಸರ್? ಇದು
100% ಮುಂದುವರಿಯುತ್ತೆ ಮತ್ತೆ ಆಗತ್ತೆ ಅಂತೇಳಿ ಕಾನ್ಫಿಡೆಂಟ್ ಆಗಿ ನಾವು ಹೇಳಕ್ ಸ್ವಲ್ಪ ಕಷ್ಟ. ಯಾಕಂದ್ರೆ ಇರಾನ್ ಅವರು ಒಂದ್ 2-3 ಪ್ರೀ ಕಂಡೀಷನ್ ಕೊಟ್ಟಿದ್ದಾರೆ. ಇದು ಸ್ಟಾರ್ಟ್ ಮಾಡಕ್ ಮುಂಚೆ ಈ ತರದ್ದು ಇದನ್ನ ನಮ್ಗೆ ನೀವು ಅಗ್ರಿ ಮಾಡ್ಕೋಬೇಕು, ಅದಾದ್ಮೇಲೆ ಮಾಡೋದು. ಒಂದೇ ಅವರು ಫ್ರೋಸನ್ ಅಸೆಟ್ಸ್ ಇದೆಯಲ್ವಾ, ಅವ್ರ ಫೈನಾನ್ಷಿಯಲ್ ಅಸೆಟ್ಸ್, ಅದನ್ನೆಲ್ಲ ಡಿಫ್ರೀಸ್ ಮಾಡ್ಬೇಕು ಅಂತೇಳಿ. ಇನ್ನೊಂದು ಲೆಬನಾನ್ ಮೇಲೆ ಇವ್ರು ಇಸ್ರೇಲ್ನವರು ಈಗಲೂ ದಾಳಿ ಎಲ್ಲ ಮಾಡ್ತಾ ಇದಾರೆ, ಅದನ್ನ ಇಮಿಡಿಯೇಟ್ ಆಗಿ ನಿಲ್ಲಿಸ್ಬೇಕು. ಈ 2 ಪಾಯಿಂಟ್ ಆದ್ರೆ ಮಾಡ್ತೀವಿ ಅಂತೇಳಿ. ಇನ್ನೊಂದ್ ಕಡೆ US ಪ್ರೆಸಿಡೆಂಟ್, ಅವ್ರ ವೈಸ್ ಪ್ರೆಸಿಡೆಂಟ್ ಇಲ್ಲಿ ಬಂದಿದ್ದಾರೆ ನೆಗೋಸಿಯೇಷನ್ಗೆ. ಅವರು ಟ್ರಂಪ್ ಅಲ್ಲಿಂದ ಟ್ವೀಟ್ ಮೇಲೆ ಟ್ವೀಟ್ ಮಾಡ್ತಾ ಇದ್ದಾರೆ, ಇವ್ರು ಮಾಡ್ಲಿಲ್ಲ ಅಂದ್ರೆ ಹಿಂದ್ ತಗೊಂಡ್ರೆ ನಾವು ಫುಲ್ ಮತ್ತೆ ವಿ ವಿಲ್ ಎಸ್ಕಲೇಟ್ ದಿ ವಾರ್, ನಾವು ಇನ್ನೂ ಅಡಿಷನಲ್ ನೇವಿ ಪರ್ಸನಲ್ಲು ಮತ್ತೆ ಅಸೆಟ್ಸ್ ಕಳಿಸ್ತಾ ಇದೀವಿ, ನಮ್ಮ ಏರ್ ಫೋರ್ಸ್ ಇನ್ನೂ ಬಿಲ್ಡ್ ಮಾಡ್ತೀವಿ, ನಾವು ಬಿಡಲ್ಲ, ಅವರು ಹೆಂಗಾದ್ರೂ ಮಾಡಿ ಅಗ್ರಿ ಮಾಡಬೇಕು, ವಿಲ್ ಹ್ಯಾವ್ ಟು ಕಮ್ ಟು ಎ ಸೊಲ್ಯೂಷನ್, ಇಲ್ದೆ ಹೋದ್ರೆ ವಿ ವಿಲ್ ಗೋ ಹೆಡ್ ವಿತ್ ಎಸ್ಕಲೇಟಿಂಗ್ ದಿ ವಾರ್ ಅಂತ ಇದ್ದಾರೆ. ಸೊ ಇದು ಒಂಥರ ಇಬ್ರು ಹೇಳೋದ್ರಿಂದ ವಿ ಕಾನ್ ಕನ್ಕ್ಲೂಸಿವ್ಲಿ ಟೆಲ್ ಎಲ್ಲ ಸ್ಟ್ರೈಟ್ ಫಾರ್ವರ್ಡ್ ಹೋಗುತ್ತೆ ಅಂತೇಳಿ. ಮತ್ತೆ ಇನ್ನೊಂದು ನೋಡ್ಬೇಕು ಅಂದ್ರೆ ಇಬ್ರಿಗೂ ಇದನ್ನ ಎಸ್ಕಲೇಟ್ ಮಾಡಿ ಏನ್ ಅಡ್ವಾಂಟೇಜ್ ಏನಿಲ್ಲ, ಇಬ್ರಿಗೂ ಹೊಡೆತ ಬೀಳತ್ತೆ, ಇಬ್ರಿಗೂ ಕಷ್ಟನೇ ಆಗುತ್ತೆ. ಸೊ ಇದು ಒಂಥರ ತ್ರಿಶಂಕು ಸರ್ಗ ತರ, ಇದನ್ನ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್, ಮುಂದೆ ಹೆಂಗ್ ನಡೆಯುತ್ತೆ ಅಂತೇಳಿ ಅವರ್ ಟು ಅವರೇ ಗೊತ್ತಾಗತ್ತೆ. ಇದು ಸ್ಟಾರ್ಟ್ ಆಗೋದಕ್ಕೂ ಒಂದು 4-5 ಗಂಟೆ ಆಗಿತ್ತು ಅವರೆಲ್ಲ ಲ್ಯಾಂಡ್ ಆಗಿ ಇದು ಸ್ಟಾರ್ಟ್ ಮಾಡಕ್ ಮುಂಚೆ. ಈಗ ತಾನೇ ಸುದ್ದಿ ಬಂದಿದೆ, ಅದು ಇಟ್ಸ್ ಇನ್ ಗೋಯಿಂಗ್ ಆನ್ ಪೊಸಿಷನ್. ಸರ್, ಇಲ್ಲೊಂದು ವಿಚಾರ ಗಮನಿಸ್ತಾ ಹೋಗ್ಬೋದು, ಅಮೆರಿಕ ಮತ್ತು ಇಸ್ರೇಲ್ ಮಧ್ಯೆ ಯಾವುದು ಕೂಡ ಒಪ್ಪಂದಗಳು ಸರಿಯಾಗಿಲ್ವಾ ಅನ್ನುವಂಥದ್ದು. ಯಾಕಂದ್ರೆ ಅಮೆರಿಕ ಹೇಳುತ್ತೆ ನೀವೊಂದು ಕದನ ವಿರಾಮ ಘೋಷಣೆ ಮಾಡ್ತೀವಿ, ನಾವು ಕೂಡ ಯಾವುದೇ ರೀತಿಯ ಯುದ್ಧಕ್ಕೆ ಮುಂದೆ ಬರೋದಿಲ್ಲ ಅಂತ ಹೇಳ್ಕೊಂಡು ಮೊನ್ನೆ ಅಷ್ಟೇ ತಾತ್ಕಾಲಿಕ ಬ್ರೇಕ್ ಅನ್ನ ಕೊಟ್ಟಿತ್ತು. ಬಟ್ ಈಗ ಇಸ್ರೇಲ್ ಲೆಬನಾನ್ ಮೇಲೆ ಪದೇ ಪದೇ ಕಾಲ್ ಕೆರೆದು ಜಗಳ ಮಾಡ್ತಾ ಹೋಗ್ತಾ ಇದೆಯಲ್ಲ, ಇದು ಒಂದ್ ಕಡೆ ಇರಾನ್ ಅನ್ನ ಟ್ರಿಗರ್ ಮಾಡ್ತಿದೆ ಅಂತಾನೆ ಹೇಳಬಹುದಲ್ವಾ ಇಲ್ಲಿ? ಇವರು ಇಸ್ರೇಲ್ನವ್ರು ಯಾಕೆ ಮಾಡ್ತಾ ಇದಾರೆ ಅಂದ್ರೆ, ಫಸ್ಟ್ ಈ ಸೀಸ್ ಫೈರ್ ಒಪ್ಪಂದ ಮಾಡಕ್ ಮುಂಚೆ ಅವ್ರನ್ನ ಆಕ್ಟಿವ್ ಪಾರ್ಟಿಸಿಪೆಂಟ್ ಆಗಿ ತಗೊಂಡಿರ್ಲಿಲ್ಲ. ಅಮೆರಿಕಾದಲ್ಲೂ ಇವರು ಟ್ರಂಪ್ನವರು ಪ್ರೆಸಿಡೆಂಟ್ ಅವರು ಯೂನಿಲ್ಯಾಟ್ರಲ್ ಆಗಿ ಫಸ್ಟ್ ಡಿಸೈಡ್ ಮಾಡಿದ್ರು, ಹಿ ವಾಂಟೆಡ್ ಟು ಸಮ್ಹೌ ಗೆಟ್ ಔಟ್ ಆಫ್ ದಿಸ್ ಮೆಸ್. ಇನಿಷಿಯಲಿ ಇದಾದ್ಮೇಲೆ ಅವ್ರು ಅನ್ಕೊಂಡಿದ್ ತರ ಆಗಿಲ್ಲ, ಅದು ಒಂದ್ ವಾರದಲ್ಲಿ ಮುಗಿಸ್ಬಿಡ್ತೀವಿ, ಒಂದ್ 10 ದಿವಸದಲ್ಲಿ ಮಾಡ್ತೀವಿ ಅಂತೇಳಿ. ಈ ಕಡೆ ರೆಸಿಸ್ಟೆನ್ಸ್ ಡಿಸ್ಪೈಟ್ ಇರಾನ್ ಅವ್ರ ಟಾಪ್ ಲೀಡರ್ಶಿಪ್ ಹೋದ್ಮೇಲೂ ಅವ್ರು ತುಂಬಾ ತಾನೇ ಇದು ರೆಸಿಸ್ಟೆನ್ಸ್ ಕೊಟ್ಟಿದ್ರು. ಮತ್ತೆ ಅವ್ರ ಏನೇನ್ ಅಟ್ಯಾಕ್ ಇತ್ತು ಅದಕ್ಕೆಲ್ಲ ಒಂದೊಂದು ಕೌಂಟರ್ ಅಂತೇಳಿ ಇಮಿಡಿಯೇಟ್ ಮಾಡ್ತಾ ಇದ್ರು. ಸೊ ಅದರಿಂದ ಅದೊಂದು. ಮತ್ತೆ ಇಸ್ರೇಲ್ಗೆ ನೀವು ನೋಡಿದ್ರೆ ಅವರಿಗೆ ಲೆಬನಾನ್ ಇರ್ಲಿ, ಪ್ಯಾಲೆಸ್ಟೈನ್ ಇರ್ಲಿ, ಹೆಜ್ಬುಲ್ಲಾ, AT ಮತ್ತೆ ಹಮಾಸ್ನವರು ಒಂಥರ ಡೈರೆಕ್ಟ್ ಅಡ್ವರ್ಸರೀಸ್. ಅವ್ರು ಈ ಸಿಕ್ಕಿರೋ ಪೊಸಿಷನ್ ಇಂದ ಇನ್ನೂ ಡೈಲ್ಯೂಟ್ ಮಾಡ್ಬೇಕು ಅಂತೇಳಿ ಅವ್ರ ಅಭಿಪ್ರಾಯ. ಮತ್ತೆ ಅದಕ್ಕೆ ಅವ್ರು ಟೈಮ್ ಸಿಕ್ಕಿದಾಗಲ್ಲ ವಿದೌಟ್ ಟೆಲಿಂಗ್ US ಆರ್ ದಿ ಅದರ್ ಪೀಪಲ್ ಇನ್ಸ್ಟಿಗೇಟ್ ಮಾಡ್ಕೊಂಡು ಅವರು ನ್ಯೂಟ್ರಲೈಸ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಬಟ್ ಈಗ ಸುದ್ದಿ ಬಂದಿರೋದು ಏನು ಅಂದ್ರೆ, ನಿನ್ನೆಯಿಂದ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಫುಲ್ ಸ್ಟಾಪ್ ಆಗಿಲ್ಲ ಅಂತೇಳಿ ಇರೋ ಸುದ್ದಿ ಆಕ್ಸೆಪ್ಟ್ ನಾವು. ಈಗ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಮೆರಿಕ ಮೊದಲಿಗೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದ್ರೆ, ಯುರೇನಿಯಂ ಇದೆ, ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂತಾರೆ, ಅದನ್ನ ಆಗಬಾರ್ದು, ಅದನ್ನ ನಿಲ್ಲಿಸಬೇಕು, ನಮ್ಮ ಸೇಫ್ಟಿಗೋಸ್ಕರ ಇದನ್ನ ಅಟ್ಯಾಕ್ ಮಾಡ್ತಿದೀವಿ ಅಂತ ಹೇಳ್ಕೊಂಡು ಅಮೆರಿಕ ಹೇಳ್ಕೊಂಡ್ ಬರ್ತಾ ಇತ್ತು. ಬಟ್ ಈಗ ಒಂದಷ್ಟು ಷರತ್ತುಗಳು ಎರಡು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ, ಅಮೆರಿಕದ ಷರತ್ತುಗಳಲ್ಲಿ ಯುರೇನಿಯಂ ಅನ್ನ ನಮಗೆ ಒಪ್ಪಿಸಬೇಕು ಅಂತ ಹೇಳ್ಕೊಂಡು ಅಮೆರಿಕ ಹೇಳ್ತಿದ್ರೆ, ಈ ಕಡೆ ಇರಾನ್ ಇಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳ್ತಿದೆ. ಹಾಗಾದ್ರೆ ಶಾಂತಿ ಮಾತುಕತೆ ಸಕ್ಸಸ್ ಆಗುವಂತ ಡೌಟ್ ಅನ್ನುವಂಥದ್ದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆಯಲ್ಲ ಸರ್? ಈ ಪಾಯಿಂಟ್ಸ್ ಈ ನೆಗೋಸಿಯೇಷನ್ ಅಲ್ಲಿ ಸ್ವಲ್ಪ ಟ್ರೇಡ್ ಆಗಿ ಒಂದಷ್ಟು ಮುಂದೆ ಹೋಗಿ ಇದು ಮಾಡಾಗುತ್ತೆ. ಅವರು ಅಮೆರಿಕನ್ಸ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಎನ್ರಿಚ್ಡ್ ಇನ್ ಯುರೇನಿಯಂ ಅವ್ರ ಹತ್ರ ಇರೋದನ್ನ ಪ್ರೆಸೆಂಟ್ಲಿ ಏನು ಅರೌಂಡ್ 400 to 440 kgs ಇದೆ ಅಂತ ಇದ್ದಾರೆ, ಅದನ್ನ ಸೇಫ್ ಆಗಿ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ. ಬಟ್ ಇರಾನ್ ಸೈಡ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇದು ಎನ್ರಿಚ್ ನಾವು ಮಾಡ್ತಾ ಇರೋದು ಮೆಡಿಕಲ್ ಮತ್ತೆ ಸಿವಿಲಿಯನ್ ಪರ್ಪಸ್ಗೆ, ಪವರ್ ಜನರೇಷನ್, ಮತ್ತೆ ಅದಕ್ಕೆ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ವೆಪನ್ ಡೆವಲಪ್ಮೆಂಟ್ ಅಂತೇಳಿ. ಬಟ್ ಅದನ್ನ ನಂಬಕ್ ತುಂಬಾ ಕಷ್ಟ. ಬಟ್ ಈಗ ಮಾಡಿರೋ ಅಟ್ಯಾಕ್ಸ್ ಮತ್ತೆ ಡಿಸ್ಟ್ರಕ್ಷನ್ ಏನಾಗಿದೆ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ, ಅವ್ರು ಮುಂದುವರಿಸಬೇಕು ಅಂದ್ರೂ ಸ್ವಲ್ಪ ಕಷ್ಟ ಆಗತ್ತೆ, ಮತ್ತೆ ತುಂಬಾ ಟೈಮ್ ತಗೊಳತ್ತೆ. ಬೇರೆದ್ ಬಂದು ಅವರು ರಿಜಿಮ್ ಚೇಂಜ್ ಮತ್ತೆ ಇನ್ನೊಂದು ಪ್ರಾಬಬಿಲಿಟಿ ಎಲ್ಲ ಅವ್ರು ಹೇಳಿದ್ದು, ಅದನ್ನೆಲ್ಲ ಸ್ವಲ್ಪ ಬ್ಯಾಕ್ ಫುಟ್ ಅಲ್ಲಿ ಹೋಗಿದ್ದಾರೆ US. ಈಗ ಅವ್ರು ಹೇಳ್ತಾ ಇರೋದು ಸ್ಟ್ರೈಟ್ ಆಫ್ ಹಾರ್ಮುಜ್ ಓಪನ್ ಮಾಡಬೇಕು ವಿತೌಟ್ ಎನಿ ಪ್ರೀ ಕಂಡೀಷನ್. ಅಂಡ್ ಸೆಕೆಂಡ್ ಥಿಂಗ್ ಇಸ್, ಯುರೇನಿಯಂಗೂ ಒಂಥರ ಬೈಲ್ಯಾಟ್ರಲ್ ಪೊಸಿಷನ್, ಅವ್ರು ಕೊಡದೇ ಇದ್ರು ಒಂದು ಸೇಫ್ ಕಸ್ಟಡಿಯಲ್ಲಿ ಇರೋ ತರ, ಇಲ್ದಿದ್ರೆ ಅವರು ನಾನ್ ಪ್ರೊಲಿಫರೇಷನ್ ಟ್ರೀಟಿ ಅಂತ ಇದೆಯಲ್ವಾ, ಅದನ್ನ ಸೈನ್ ಮಾಡ್ಬಿಟ್ಟು ಅದನ್ನ ಕರೆಕ್ಟ್ ಆಗಿ ಒಬೆ ಮಾಡೋ ತರ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಮುಂದೆ ಆಗುತ್ತೆ.
ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಹೌತಿ, ಹಿಜ್ಬುಲ್ಲಾ ಹಾಗೇನೆ ಹಮಾಸ್ ಉಗ್ರರನ್ನ ಒಂದ್ ರೀತಿ ಸಾಕ್ತಾ ಇರುವಂತದ್ದು ಇರಾನ್ ಅವರಂತ ಹೇಳಬಹುದು. ಬಟ್ ಈ ಅಮೆರಿಕದ ಒಂದಷ್ಟು ಡಿಮ್ಯಾಂಡ್ಗಳೆಲ್ಲ ಅದು ಕೂಡ ಇದೆ. ಏನಪ್ಪಾ ಅಂತಂದ್ರೆ ನೀವು ಈ ಎಲ್ಲ ಉಗ್ರರಿಗೆ ನೀವು ಶಸ್ತ್ರಾಸ್ತ್ರಗಳನ್ನ ಕೊಡೋದು ನಿಲ್ಲಿಸಬೇಕು ಅಂತ. ಬಟ್ ಇರಾನ್ ಹೇಳ್ತಾ ಇದೆ ಅಂದ್ರೆ ಒಂದ್ ರೀತಿ ಡಿಫೆಂಡ್ ಮಾಡ್ತಿದೆ ಏನಪ್ಪಾ ಅಂತಂದ್ರೆ ನಮ್ಮ ರಕ್ಷಣೆಗೆ ನಾವು ಮಾಡ್ತಾ ಇದೀವಿ ಅಂತ. ಸೊ ಇದಕ್ಕೇನಾದ್ರೂ ಇರಾನ್ ಒಪ್ಪುವಂತ ಚಾನ್ಸಸ್ ಇದೆಯಾ? ಇದಕ್ಕೆ ಒಪ್ಲೇಬೇಕು, 100% ಒಪ್ತಾರೆ. ಮತ್ತೆ ಇದು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರು ಬ್ಯಾಕ್ ಚಾನೆಲ್ಸ್ ಅಲ್ಲಿ ಸ್ವಲ್ಪ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಅವರು. ಯಾವಾಗ ಅವ್ರಿಗೆ ಒಕೇಶನ್ ಸಿಗತ್ತೋ ಇನ್ನೊಬ್ಬರನ್ನ, ಯಾಕಂದ್ರೆ ಇರಾನ್ ಪ್ರೆಸೆಂಟ್ ಸ್ಟ್ರೆಂತ್ ಇರೋದು ಅವರು ಮಿಲಿಟರಿ ಜೊತೆಗೆ ಈ 3-4 ಟೆರರಿಸ್ಟ್ ಆರ್ಗನೈಸೇಷನ್ ಅವ್ರು ಫೀಡ್ ಮಾಡಿ ಇಟ್ಟಿದಾರಲ್ವಾ, ಅದು ಒಂಥರ ಅಡಿಷನಲ್ ಸ್ಟ್ರೆಂತ್ ತರ ಸಿಗತ್ತೆ. ಆ ಪೊಸಿಷನ್ ಇಂದ ಇದ್ದೇ ಈ ಇರಾನ್ ಇನ್ ರೆಸಿಸ್ಟೆನ್ಸ್ ಇಷ್ಟವರೆಗೂ ಅವ್ರು ಮುಂದುವರಿಸ್ತಾ ಇರೋದು. ಅದನ್ನ ಖಂಡಿತ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಬಿಟ್ಕೊಡಲ್ಲ. ಬಟ್ ಸ್ವಲ್ಪ ಒಪ್ಕೊಂಡ್ರು ಬ್ಯಾಕ್ ಚಾನಲ್ ಅಲ್ಲಿ ಇನ್ನ ಮಾಡ್ತಾ ಇರ್ತಾರೆ. ಈ ಪ್ಲಸ್ ಮೈನಸ್ ಆಟಗಳು ನಡೀತಾನೆ ಇರುತ್ತೆ ಇಬ್ರು ಕಡೆಯಲ್ಲೂ ಅವರು ಒಂದಷ್ಟು ಹೇಳೋದು ಮತ್ತೆ ಮಾಡೋದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಇಲ್ಲಿ ಇನ್ನೊಂದು ವಿಚಾರ, ಅಮೆರಿಕ ಏನ್ ಅನ್ಕೊಂಡಿತ್ತು, ಪುಟ್ಟ ರಾಷ್ಟ್ರ ಇದ್ರ ಮೇಲೆ ಯುದ್ಧ ಹೋದ್ರೆ ಅವರೇ ಮಂಡಿ ಊರ್ತಾರೆ ಅಂತ ಅನ್ಕೊಂಡು ಲಾಸ್ಟಿಗೆ ಇವರೇ ಪೆಟ್ಟು ತಿನ್ಕೊಂಡು ವಾಪಸ್ ಬಂದು ನಿಂತ್ಕೊಂಡು ಈಗ ರಾಜಿ ಸಂಧಾನದ ಮಾತುಕತೆಯನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಿರುವಂತದ್ದು. ಈಗ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ, ಯುದ್ಧ ವಿಮಾನಗಳ ವಿಚಾರಕ್ಕೆ ಬರೋದಾದ್ರೆ ಎಷ್ಟು ಲಾಸ್ ಆಗಿರ್ಬೋದು ಸರ್ ಅಮೆರಿಕಾದಲ್ಲಿ? ಕಾಸ್ಟ್ ವೈಸ್ ನೋಡಿದ್ರೆ ಇರಾನ್ಗೆ ಎಕ್ಸ್ ಅಂತ ಅಮೌಂಟ್ ಇಟ್ಕೊಂಡ್ರೆ ಅಮೆರಿಕಾದು ಆಲ್ಮೋಸ್ಟ್ 20 ಟೈಮ್ಸ್ ಇಲ್ಲ 25 ಟೈಮ್ಸ್ ಎಕ್ಸ್ಟ್ರಾ ಆಗಿರುತ್ತೆ. ಯಾಕಂದ್ರೆ ಇವರು ಒಂದ್ ಕಡೆಯಿಂದ ಬಿಟ್ಟು ದೇವ್ ಗಾನ್ ಆಲ್ಮೋಸ್ಟ್ 4000 ಕಿಲೋಮೀಟರ್ಸ್ ಬೈ ಸಿ, ಬೈ ಏರ್ ಅಂಡ್ ಅದರ್ ಮೀನ್ಸ್. ಸೊ ಕಾಸ್ಟ್ ಆಫ್ ವಾರ್ ಅಂತ ನಾವು ತಗೊಂಡ್ರೆ ಅಮೆರಿಕ ಮತ್ತೆ ಅವ್ರ ಅಲೈಸ್, ಅವ್ರ ಜೊತೆ ಇದ್ದವ್ರು ಇನ್ಕ್ಲೂಡಿಂಗ್ ಸಮ್ ಆಫ್ ದಿ ಮಿಡ್ಲ್ ಈಸ್ಟ್ ಕಂಟ್ರೀಸ್, ಕಾಸ್ಟ್ ವೈಸ್ ತುಂಬಾ ಜಾಸ್ತಿ. ಆನ್ ದಿ ಅದರ್ ಸೈಡ್ ಇರಾನ್ ಕಡೆ ನಾವು ನೋಡಿದ್ರೆ ತುಂಬಾ ಜಾಸ್ತಿ ಇದಾಗಿದೆ ಡ್ಯಾಮೇಜ್, ಇನ್ಫ್ರಾಸ್ಟ್ರಕ್ಚರ್ ಇರಲಿ ಮತ್ತೆ ಅವ್ರ ಜನಕ್ಕೆ ಸಿವಿಲಿಯನ್ ಪಾಪ್ಯುಲೇಷನ್ಗೂ ತುಂಬಾ ಕಷ್ಟ ಆಗಿದೆ. ಬಟ್ ಇದು ಇರಾನ್ ಸ್ಮಾಲ್ ಕಂಟ್ರಿ ಅಂತ ಮಾಡ್ಲಿಲ್ಲ ಅವರು. ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿತ್ತು US ಗೆ. ವೆನೆಜುವೆಲಾ ಆಗ್ಲಿ ಮತ್ತೆ ಬೇರೆ ಕಡೆ ಒಂದ್ 2-3 ಕಡೆ ಅವರು ಒಂಥರ ಸ್ಟೀಮ್ ರೋಲ್ ಮಾಡ್ಕೊಂಡು ವಿಕ್ಟರಿ ಅಂತ ತೋರಿಸಿದ್ರು. ಬಟ್ ಇರಾನ್ ಆತರ ಸ್ವಲ್ಪ ಕಷ್ಟ, ಯಾಕಂದ್ರೆ ಅವ್ರ ಜೊತೆಗೆ ಇದು ಈ ಟೆರರಿಸ್ಟ್ ಚುಟ್ಟಪುಟ ಆರ್ಗನೈಸೇಷನ್ಸ್ ಮತ್ತೆ ದೊಡ್ಡವ್ರ ಸಪೋರ್ಟ್ ಇಲ್ಲದೆ ಇದ್ರು, ಅದ್ರ ಜೊತೆಗೆ ಚೈನಾ ಮತ್ತೆ ರಷ್ಯಾದ ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ಸಪೋರ್ಟ್ ಇದೆ. ಸೊ ಇದರಿಂದ ನೋಡಿದ್ರೆ ಇರಾನ್ ಒಂಥರ ರೆಸಿಸ್ಟೆನ್ಸ್ ತುಂಬಾ ಜಾಸ್ತಿನೇ ಇದೆ. ಇದು ಇಷ್ಟೊಂದು ಆಗತ್ತೆ ಅಂತೇಳಿ ಅವ್ರು ಎಸ್ಟಿಮೇಟ್ ಮಾಡ್ಲಿಲ್ಲ. ಬಟ್ ಆಸ್ ಆಫ್ ನೌ ದೇ ಹ್ಯಾವ್ ಗಿವನ್ ಎ ಟಫ್ ಫೈಟ್ ಟು US ಅಂಡ್ ಇಟ್ಸ್ ಫೋರ್ಸಸ್. ಈಗ ಅಮೆರಿಕದಲ್ಲೂ ಕೂಡ ಮಧ್ಯಂತರ ಚುನಾವಣೆ ಬರ್ತಾ ಇದೆ. ಸೊ ಇದೆಲ್ಲವೂ ಟ್ರಂಪ್ಗೆ ಯಾವ ರೀತಿ ಹೆಟ್ಟಕ್ಕಾಗಬಹುದು? ಯಾಕಂದ್ರೆ ಒಂದ್ ಕಡೆ ಸರ್ವಾಧಿಕಾರಿ ಧೋರಣೆ ಅಂತ ತಮ್ಮ ಸರ್ಕಾರದ ಕೆಲ ಅಧಿಕಾರಿಗಳನ್ನ ಕಿತ್ತೊಗೆದ್ರು. ಸೊ ಇದೆಲ್ಲ ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನ ಟ್ರಂಪ್ಗೆ ತಂದೊಡ್ಬಹುದು ಅಂತ ಈ ಸಂದರ್ಭದಲ್ಲಿ? ಅವ್ರು ಈಗ ಮಾಡ್ಕೊಂತ ಇರೋ ಪ್ಲಾನು ಸ್ವಲ್ಪ ಬ್ಯಾಕ್ ಎಂಡ್ ಮನೆ ಇನ್ ಹೌಸ್ ಅವ್ರ ಕಂಟ್ರಿಯಲ್ಲಿ ಅವರು ಸ್ಟೇಟಸ್ ಮತ್ತೆ ಅವ್ರ ರೇಟಿಂಗ್ಸ್ ಕಮ್ಮಿ ಆಗಿದೆ. ಮತ್ತೆ ನೀವು ಹೇಳಿದ ತರ ಈ ಮಿಡ್ ಟರ್ಮ್ ಎಲೆಕ್ಷನ್ಸ್ ಇದೆ, ಅದರಲ್ಲೂ ಅವ್ರಿಗೆ ಸ್ವಲ್ಪ ವಾಟ್ ಎವರ್ ವಾಸ್ ಅರ್ಲಿಯರ್ ಚಾನ್ಸಸ್ ಆಫ್ ಮಾರ್ಜಿನ್ ಆಫ್ ವಿಕ್ಟರಿ ಅವೆಲ್ಲ ಸ್ವಲ್ಪ ಕಮ್ಮಿ ಆಗೋ ತರ ಚಾನ್ಸಸ್ ಕಾಣಿಸ್ತಾ ಇದೆ. ಮತ್ತೆ ಯಾರು ಅವ್ರ ಜೊತೆಗೆ ಸ್ಟ್ರಾಂಗ್ ಆಗಿದ್ರು, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಅಂತೇಳಿ, ಅವ್ರಿಗೂ ಸ್ವಲ್ಪ ಡೌಟ್ ಬಂದಿದೆ. ನಮ್ಮ ಜನಗಳು ಯಾಕೆ ಅಲ್ಲಿ ಹೋಗ್ಬಿಟ್ಟು ಸಾಯ್ಬೇಕು ಇನ್ನೊಬ್ರು ವಾರ್ ಅಲ್ಲಿ, ಇನ್ನೊಬ್ರು ರಿಕ್ವೈರ್ಮೆಂಟ್ ಅಲ್ಲಿ ಅಂತೇಳಿ. ಇದೆಲ್ಲ ಪಾಯಿಂಟ್ ನೋಡ್ಬಿಟ್ಟೆ ಅವ್ರು ಸ್ವಲ್ಪ ಸ್ಮೂತ್ ಆಗಿ ಎಕ್ಸಿಟ್ ಮಾಡೋಣ ಅಂತೇಳಿ. ಬಟ್ ಎಕ್ಸಿಟ್ ಮಾಡೋದಿಕ್ಕೂ ಅವ್ರು ನಮ್ದು ಫುಲ್ ವಿಕ್ಟ್ರಿ ಆಗಿದೆ ಅಂತಾನೆ ಹೇಳ್ತಾ ಇದ್ದಾರೆ ಇದುವರೆಗೂ. ಅದನ್ನ ಹೆಂಗ ನಾವು ಸ್ವಲ್ಪ ಕಾಪಾಡಿಸ್ಕೊಂಡು ವಾಪಸ್ ಬರೋದೇ ಅವ್ರ ಪ್ಲಾನು. ಇರಾನಿಗೆ ಅವ್ರಿಗೆ ಈಗ ಸ್ವಲ್ಪ ಸಿಕ್ಕಿದೆ ಗ್ರಿಪ್, ಸ್ಟ್ರೇಟ್ ಆಫ್ ಹಾರ್ಮುಜ್ ಇರ್ಲಿ ಮತ್ತೆ ಅವರು ಚೀಪ್ ಡ್ರೋನ್ಸ್ ಅಲ್ಲಿ ಎಷ್ಟು ಪ್ರೆಷರ್ ಹಾಕ್ಬೋದು ಅಷ್ಟನ್ನ ಹಾಕ್ತಾ ಇದ್ದಾರೆ. ಜೊತೆಗೆ ನೀವು ಓಕೆ ಲೆಬನಾನ್ ಅಲ್ಲಿ ನೀವು ಮಾಡಬಾರ್ದು, ಸಮ್ ಪಾಯಿಂಟ್ಸ್ ಆರ್ ದೇರ್ ವೇರ್ 100% ಅವ್ರಿಗೆ ಗೊತ್ತು US ಒಪ್ಕೊಳ್ಳಲ್ಲ ಅಂತೇಳಿ. ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಾವು ಫುಲ್ ಬಿಟ್ಬಿಡ್ತೀವಿ, ಇಲ್ಲ ಈ ಟೆರರಿಸ್ಟ್ ಆರ್ಗನೈಸೇಷನ್ ಸಪೋರ್ಟ್ ಮಾಡ್ತೀವಿ, ಇಲ್ಲ ಎಂಡ್ರಿಸ್ಟ್ ಯೂರೇನಿಯಂ ಅವ್ರ ಹತ್ರ ಇರೋದನ್ನ ವಾಪಸ್ ಕೊಡೋದಿಲ್ಲ, ಕೊಡ್ತೀವಿ ಅಂತ ಹೇಳೋದಕ್ಕೂ ಅವ್ರಿಗೂ ಸ್ವಲ್ಪ ಬ್ಯಾಕ್ ಅಂಡ್ ಫೋರ್ತ್ ನಡೀತಾ ಇದೆ. ಇದು ಆಕ್ಚುಲಿ ನೋಡ್ಕೊಂತ ಹೋಗ್ತಾ ಇರ್ಬೇಕು, ಯಾರು ಎಷ್ಟರವರೆಗೂ ಬಗ್ತಾರೆ ಇಲ್ಲ ಎಷ್ಟರವರೆಗೂ ಒಪ್ಕೊಂತಾರ ಅಂತೇಳಿ. ಅದ್ ಮುಂದೆನೆ ವಿ ಕ್ಯಾನ್ ಟೆಲ್ ದಟ್ ಹೌ ಇಟ್ ವಿಲ್ ಸ್ಟೆಬಿಲೈಸ್ ಮತ್ತೆ ಸೀಸ್ ಫೈರ್ ಫುಲ್ 100% ಆಗತ್ತಾ ಇಲ್ಲ ವಾರ್ ಎಂಡ್ ಆಗತ್ತಾ ಅಂತೇಳಿ ಹೇಳೋದು ಸದ್ಯಕ್ಕೆ ಒಂಥರ ಕಷ್ಟ.
ಹೇಗೆ ಮುಂದುವರಿತೋ ಅದು ನೋಡ್ಕೊಂಡು ಹೇಳ್ತಾ ಹೋಗ್ಬೋದು. ಸರ್, ಇಲ್ಲಿ ಈಗ ಸೀಸ್ ಫೈರ್ ಕದನ ವಿರಾಮ ಘೋಷಣೆ ಆದಮೇಲೆ ಇಸ್ರೇಲ್ ಮಾಡುತ್ತೆ, ಪದೇ ಪದೇ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇರತ್ತೆ. ಬಟ್ ಅಲ್ಲಿ ಒಂದು ದಿನ ಏನಾಗುತ್ತೆ ಅಂದ್ರೆ ಎಕ್ಸಾಕ್ಟ್ಲಿ ನಿನ್ನೆ ಅನ್ಸುತ್ತೆ ಕತಾರ್ ಮೇಲೆ ಅಟ್ಯಾಕ್ ಆಗುತ್ತೆ. ಬಟ್ ಇರಾನ್ ಹೇಳುತ್ತೆ ನಾವು ಅಟ್ಯಾಕ್ ಮಾಡಕ್ ಹೋಗಿಲ್ಲ, ನಾವು ಇನ್ ಕೇಸ್ ಅಟ್ಯಾಕ್ ಮಾಡಿದ್ರೆ ನಾವು ಧೈರ್ಯವಾಗಿ ಅದನ್ನ ಒಪ್ಕೊಳ್ತೀವಿ ಅಂತ. ಬಟ್ ಆದ್ರೆ ಆ ಕತಾರ್ ಮೇಲೆ ಅಟ್ಯಾಕ್ ಮಾಡಿರುವಂತವ್ರು ಯಾರು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಈಗ. ಇದು ಇವ್ರ ಕಡೆಯಿಂದನೇ ಮಾಡಿರೋದು ಮತ್ತು ಇವರು ಗೊತ್ತಿದ್ದೇ ಮಾಡಿಸಿರೋದು. ಕತಾರ್ ಮೇಲೆ ಅಟ್ಯಾಕ್ ಇರಲಿ, ಇಲ್ಲ ಸೌದಿ ಅರೇಬಿಯಾ ಮೇಲೆ ಅಟ್ಯಾಕ್ ಇರಲಿ, ಇಲ್ಲ UAE ಮೇಲೆ ಅಟ್ಯಾಕ್ ಇರಲಿ, ಈಗ ಇರಾನಿಗೆ ಅವರು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ಬೇಕಂದ್ರೆ ಎಫರ್ಟ್ ತುಂಬಾ ಜಾಸ್ತಿ. ದೇ ಹ್ಯಾವ್ ಟು ಯೂಸ್ ಮೋರ್ ಅಮೌಂಟ್ ಆಫ್ ವೆಪನ್ ಸಿಸ್ಟಮ್, ಮತ್ತೆ ಕಾಸ್ಟು ಆಗುತ್ತೆ. ಈ ಕಡೆ US ಫೋರ್ಸಸ್ ಮೇಲೆ ಮಾಡೋದು ತುಂಬಾ ಕಷ್ಟ. ಸೊ ಅವ್ರಿಗೆ ಈಸಿಯೆಸ್ಟ್ ಟಾರ್ಗೆಟ್, ಈಸಿಯೆಸ್ಟ್ ಪ್ರೇ ಅವೈಲಬಲ್, ರೇಟ್ ಆಫ್ ಸಕ್ಸಸ್ ತುಂಬಾ ಹೈ ಅಂತಂದ್ರೆ ಅವ್ರ ಮುಂದ್ಗಡೆ ಸ್ಟ್ರೇಟ್ ಆ ಕಡೆ ಇರೋರು ಅವ್ರನ್ನ ಫೇಸ್ ಮಾಡೋದು ಈ 4-5 ಕಂಟ್ರೀಸ್ ಇನ್ಕ್ಲೂಡಿಂಗ್ ಬಹರೇನ್ ಮತ್ತೆ ಒಮಾನ್. ಮತ್ತೆ ಅವ್ರಿಗೆ ಗೊತ್ತು ಅಲ್ಲಿ ಹೊಡೆದ್ರೆ ಅವ್ರಿಗೆ ಪೇನ್ ಆಗತ್ತೆ, ವಾಪಸ್ ರಿಪಲ್ಸಿವ್ ಇದು ಬರುತ್ತೆ ಅಂತೇಳಿ ಅದನ್ನ ಅವ್ರು ಮಾಡ್ತಾನೆ ಇರ್ತಾರೆ ಟಿಲ್ ಸಮ್ ಫೈನಲ್ ಸೆಟಲ್ಮೆಂಟ್ ಇಸ್ ಅರೈವ್ಡ್ ಅಟ್. ಒಂದ್ ಕಡೆ ಈಗ ಅಮೆರಿಕ ರಾಜಿ ಸಂಧಾನ ಶಾಂತಿ ಮಾತುಕತೆ ಸಕ್ಸಸ್ ಆಗಿಲ್ಲ ಅಂತಂದ್ರೆ ನಾವು ಎಲ್ಲರೂ ಅಂದ್ರೆ 1,500ದಿಂದ 2,500 ಸೈನಿಕರನ್ನ ನಿಯೋಜನೆ ಮಾಡಿದ್ದೀವಿ, ಒಂದಷ್ಟು ವೆಪನ್ಸ್ ಗಳನ್ನ ಹಿಡ್ಕೊಂಡು ನಾವು ಸನ್ನದ್ಧವಾಗಿದ್ದೀವಿ, ಮಹಾಯುದ್ಧಕ್ಕೆ ನಾವು ಕೂಡ ರೆಡಿ ಇದ್ದೀವಿ ಅಂತ ಹೇಳ್ಕೊಂಡು ಅಮೆರಿಕ ಹೇಳ್ತಾ ಇದ್ರೆ, ಇನ್ನೊಂದು ಟಾಕ್ ಕೇಳಿ ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ ಹರ್ಮುಜ್ ಜಲಮಾರ್ಗದಲ್ಲಿ ಜಲದ ಅಂದ್ರೆ ಸಮುದ್ರದ ಕೆಳಭಾಗದಲ್ಲಿ ಬಾಂಬ್ಗಳನ್ನು ಇಟ್ಟಿದ್ದಾರೆ ಅನ್ನೋಂಥದ್ದು. ಅದು ನಿಜಾನಾ ಸರ್? ಈಗ ಎನಿ ವಾಟರ್ ವೇ ನಾವು ಕ್ಲೋಸ್ ಮಾಡ್ಬೇಕಂದ್ರೆ ಮೈನ್ಸ್ ಡಿಪ್ಲಾಯ್ ಮಾಡ್ತಾರೆ ಸದ್ಯಕ್ಕೆ. ಅಂಡ್ ಎನಿ ಟೈಮ್ಸ್ ಈ ಮೈನ್ಸ್ ಹಾಕಿದ್ರೆ ವಾಟರ್ ವೇನ್ ಸ್ಟಾಪ್ ಮಾಡೋದಿಕ್ಕೆ ಅದನ್ನ ಲೊಕೇಶನ್ ಎಲ್ಲ ಕರೆಕ್ಟ್ ಆಗಿ ಮ್ಯಾಪ್ ಮಾಡಿಟ್ಟಿರ್ತಾರೆ, ಎಲ್ಲೆಲ್ಲಿ ಯಾವ ಹಾಕಿದ್ದಾರೆ ಅಂತೇಳಿ. ಈಗ ಇವರು ಸ್ವಲ್ಪ ಟೈಮ್ ತಗೊಳ್ಳೋದಿಕ್ಕೆ, ಸ್ವಲ್ಪ ಮುಂದ್ ಮಾಡೋದಿಕ್ಕೆ ಈ ಇರಾನ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವ್ ಎಲ್ಲೆಲ್ಲಿ ಹಾಕಿದೀವಿ ಅಂತೇಳಿ ನಮ್ಗೆ ಗೊತ್ತಿಲ್ಲ, ಅದು ಟೈಮ್ ನಮ್ಗೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿಸ್ಕೊಂಡು ನಿಮ್ಗೆ ಫ್ರೀ ವೇ ಮಾಡಿಸೋದಿಕ್ಕೆ ಆ ಮೈನ್ಸ್ ವಾಪಸ್ ಹೋಗ್ಬೇಕು, ಇಲ್ಲ ಅದನ್ನೆಲ್ಲ ಡಿಫ್ಯೂಸ್ ಮಾಡಿ ರಿಟ್ರೀವ್ ಮಾಡ್ಬೇಕು. ಸೊ ಅದಕ್ಕೆ ನನ್ಗನ್ಸೋದು ಅವರು ಗೊತ್ತಿದ್ದೆ ಸುಮ್ನೆ ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತೇಳಿ ಇದನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಬಟ್ ಕ್ಲಿಯರಿಂಗ್ ಆಫ್ ಮೈನ್ಸ್ ಅಂತಂದ್ರೆ ಅವ್ರು ಮಾಡದೇ ಇದ್ರು ಈಗಿನ ಟೆಕ್ನಾಲಜಿ ಮೈನ್ಸ್ ಸ್ವೀಪರ್ಸ್ ಎಲ್ಲ ಇದೆ, ವಿ ಕ್ಯಾನ್ ಐಡೆಂಟಿಫೈ ವೇರ್ ಇಟ್ಸ್ ಲೊಕೇಟೆಡ್ ಅಂಡ್ ಡಿಫ್ಯೂಸ್ ಇಟ್ ಆರ್ ಮೇಕ್ ಎ ಸೇಫ್ಟಿ ಪಾತ್ ಫಾರ್ ದಿ ಶಿಪ್ಸ್ ಟು ಕ್ರಾಸ್. ಅದರ ಮಾಡಕ್ಕೆ ಸಾಧ್ಯ ಇದೆ. ಓಕೆ ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ, ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಕ್ಕೆ. ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಭಿನ್ನಮತ, ಜಮೀರ್ ವಿರುದ್ಧ ಹೈಕಮಾಂಡ್ಗೆ ಅಂಗಳಕ್ಕೆ ವರದಿ, ದಾವಣಗೆರೆ ಕಾಂಗ್ರೆಸ್ನಲ್ಲಿ ರಾಜೀನಾಮೆಯ ಪರ್ವ, ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಬಂಡಾಯದ ಸ್ಟೋರಿ ಇದು. DK ಶಿವಕುಮಾರ್ ಮತ್ತು ಹ್ಯಾರಿಸ್ ಬಿಟ್ಟು ನನಗೆ ಯಾರು ಮಾತಾಡಿಲ್ಲ. ನಾನು ಅದನ್ನು ವೆರಿಫೈ ಮಾಡ್ತೀನಿ, ನಾನು ಲೋಕಲ್ ಲೀಡರ್ಸ್ ಹತ್ರ ಒಂದು ರಿಪೋರ್ಟ್ ತರಿಸ್ಕೊಳ್ತೀನಿ. ಕಾಂಗ್ರೆಸ್ನಲ್ಲಿ ಈಗ ಮುಸ್ಲಿಂ ಬಂಡಾಯ ಶುರುವಾಗಿದೆ, ಒಂದು ರೀತಿ ರಾಜೀನಾಮೆ ಪರ್ವ ಶುರುವಾಗಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಬೈ ಎಲೆಕ್ಷನ್ ಚುನಾವಣೆಗೆ ಎಲ್ಲರೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡ್ರು, ಎಲೆಕ್ಷನ್ ಆಗೋಯ್ತು. ಬಟ್ ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರವನ್ನ ಮುಂದಿಟ್ಕೊಂಡು ರಾಜಕೀಯ ಕೆಸರಿನ ಚಾಟ ಶುರುವಾಗ್ಬಿಟ್ಟಿದೆ. ಯಾಕಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಅವರು ಕಸರತ್ತು ಮಾಡ್ತಾ ಬಂದ್ರು. ಬಟ್ ಅದು ಆಗ್ಲಿಲ್ಲ, ಸಮರ್ಥಿಗೆ ಟಿಕೆಟ್ ಸಿಕ್ತು, ಅದಾದ್ಮೇಲೆ ಪ್ರಚಾರಕ್ಕೆ ಅವರು ಬಂದಿರ್ಲಿಲ್ಲ. ಸೊ ಕೊನೆಯ ದಿನಗಳು ಇನ್ನೇನು 4-5 ದಿನ ಬಾಕಿ ಇದೆ ಅಂತ ಅನ್ನುವಷ್ಟರಲ್ಲಿ ಜಮೀರ್ ಅವರು ಬರ್ತಾರೆ, ಅಖಾಡದಲ್ಲಿ ಪ್ರಚಾರ ಮಾಡ್ತಾರೆ. ಬಟ್ ಅಲ್ಲಿನ ಸ್ಥಳೀಯ ನಾಯಕರು ಹೇಳುವಂತಹ ಪ್ರಕಾರ, ಕಾಂಗ್ರೆಸ್ನ ನಾಯಕರು ಹೇಳುವಂತಹ ಪ್ರಕಾರ ಈ ಜಮೀರ್ ಅವರ ಪ್ರಚಾರ ಏನಿದೆ ಸಮರ್ಥ ಪರವಾಗಿರ್ಲಿಲ್ಲ, ಬದಲಾಗಿ SDPI ಕಾರ್ಯಕರ್ತರು ಏನು ಅಖಾಡದಲ್ಲಿ ಇದ್ರು ನೋಡಿ, ಚುನಾವಣೆಗೆ ನಿಂತ್ಕೊಂಡಿದ್ರು ನೋಡಿ, ಅವರ ಪರವಾಗಿ ಇವರು ಸಪೋರ್ಟ್ ಅನ್ನ ಮಾಡಿದಂಗೆ ಕಾಣಿಸ್ತಾ ಇದೆ. ಇದು ಒಂದ್ ರೀತಿ ಪಕ್ಷೇತರರಿಗೆ ವೋಟ್ ಹೋಗುವಂತ ಕೆಲಸವನ್ನ ಜಮೀರ್ ಅವರು ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಕ್ ವಾರ್ ಕೂಡ ಶುರುವಾಗಿದೆ. ಹಾಗಾದ್ರೆ ಜಮೀರ್ ವಿರುದ್ಧ ಸಾರಿರುವಂತಹ ಯುದ್ಧ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ದಾವಣಗೆರೆ ದಕ್ಷಿಣದಲ್ಲಿ ಉಲ್ಟಾ ಹೊಡೆಯುತ್ತಾ ಹಾಗಾದ್ರೆ ಜಮೀರ್ ಟೀಮ್ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿದೆ. ಕೆಲವರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಕ್ ವಾರ್ ಅನ್ನ ಶುರು ಮಾಡಿದ್ದಾರೆ. ಜಮೀರ್ ಟೀಮ್ ವಿರುದ್ಧ ಮುಸ್ಲಿಂ ನಾಯಕರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ರಿಜ್ವಾನ್ ಅರ್ಷದ್, ಯಾಸೀರ್ ಪಠಾಣ್, ಸಲೀಂ ಅಹಮ್ಮದ್ ಸಿಟ್ಟನ್ನ ಹೊರಹಾಕಿದ್ದಾರೆ. ಹೈಕಮಾಂಡ್ ಅವರ ಗಮನಕ್ಕೂ ತರುವಂತಹ ಕೆಲಸವನ್ನ ಈ 3 ಮುಸ್ಲಿಂ ನಾಯಕರು ಮಾಡಿರೋದು. ಹಿರಿಯ ಸಚಿವರು ಮತ್ತು ಶಾಸಕರ ವಿರುದ್ಧವೇ ಗಂಭೀರ ಆರೋಪವನ್ನ ಮಾಡಲಾಗ್ತಾ ಇದೆ.
ನಮ್ಮದೇ ಪಕ್ಷದ ಕೆಲ ಹಿರಿಯ ಮುಖಂಡರಿಂದ ಷಡ್ಯಂತರ ನಡೆದಿದೆ. ಯಾಕಂದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅಂತ ಹೇಳಿದ್ರು, ಬಟ್ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಯಾರೂ ಕೂಡ ಸಮರ್ಥ ಪರವಾಗಿ ನಿಂತಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ವಿರುದ್ಧವೇ ಇಲ್ಲಿ ಕೆಲಸವನ್ನ ಮಾಡಲಾಗಿದೆ ಅನ್ನುವಂಥದ್ದು ಈಗ ದೊಡ್ಡ ಆರೋಪ ಜಮೀರ್ ಮೇಲೆ ಕೇಳಿ ಬರ್ತಾ ಇರೋದು. ಕ್ಷೇತ್ರದಲ್ಲಿ ಅಬ್ದುಲ್ ಜಬ್ಬಾರ್, ನಾಜೀರ್ ಅಹಮದ್ ಸುಳಿವೇ ಇರಲಿಲ್ಲ. ಜಬ್ಬಾರ್ ಅವರು ಟಿಕೆಟ್ ಕೊಡಬೇಕು ಅಂತ ಆಗ್ರಹ ಮಾಡಿದವರು ಇವರೇ. ಸೊ ಹಾಗಾಗಿ ಇಲ್ಲಿ ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಜಮೀರ್ ನಡೆಯಿಂದ SDPI ಅಭ್ಯರ್ಥಿಗೆ ಸಹಾಯವಾಗಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಶಾಸಕ ರಿಜ್ವಾನ್ ಅರ್ಷದ್, MLC ಸಲೀಂ ಅಹಮದ್ ದೂರನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಸುರ್ಜೇವಾಲರಿಂದ ಫೈನಲ್ ರಿಪೋರ್ಟ್ ಕೂಡ ರೆಡಿ ಆಗಿದೆ. ಹಾಗಾದ್ರೆ ರಿಜ್ವಾನ್ ಅರ್ಷದ್ ಮತ್ತೆ ಸಲೀಂ ಅಹಮದ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಏನ್ ಹೇಳಿದ್ದಾರೆ ನೋಡ್ಕೊಂಬರೋಣ. ಪಾರ್ಟಿಯಲ್ಲಿ ಆಂಕಲನ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ, ಪಾರ್ಟಿಗೆ ಬಿಟ್ಟಿದ್ದು. ನಾನಂತೂ ಏನು ಹೇಳೋಕೆ ಹೋಗೋದಿಲ್ಲ. ಪಾರ್ಟಿಗೆ ಗೊತ್ತಿದೆ ಯಾರು ಏನು ಕೆಲಸ ಮಾಡಿದ್ದಾರೆ, ಯಾರು ಮಾಡಿಲ್ಲ, ಏನಾಯಿತು, ಅದೆಲ್ಲ ಪಕ್ಷದಲ್ಲಿ ಮಾಹಿತಿ ಇದ್ದೇ ಇರ್ತದೆ ಸಾಮಾನ್ಯವಾಗಿ. ಸೊ ಅವ್ರಿಗೆ ಪಕ್ಷದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ರಾಜ್ಯದಲ್ಲಿ ತಮ್ಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. AIC ಜನರಲ್ ಸೆಕ್ರೆಟರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ಇದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ KPC ಅಧ್ಯಕ್ಷರಿದ್ದಾರೆ. ಅವ್ರಿಗೆಲ್ಲ ಮಾಹಿತಿ ಇದೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ಇನ್ನು ಮುಸ್ಲಿಂ ಬಣಬಂಡಾಯ ಯಾವ ರೀತಿ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಲೀಂ ರಿಜ್ವಾನ್ ವಿರುದ್ಧ ಸಿಡಿದಿದ್ದಾರೆ ದಾವಣಗೆರೆ ಮುಸ್ಲಿಂ ಸಮುದಾಯ. ಸೊ ಇಲ್ಲೂ ಕೂಡ ಅಲ್ಪಸಂಖ್ಯಾತರ ಡಿಮ್ಯಾಂಡ್ ಇತ್ತು, ಟಿಕೆಟ್ ಕೊಡಬೇಕು ಅಂತ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹರ್ಷದ್, ಸಲೀಂ ಯಾರದು ಕುಮ್ಮಕ್ನಿಂದ ಆರೋಪವನ್ನ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಅವರಿಗೆ ಮೂವರನ್ನ ತುಳಿದು ಅವ್ರ ಮೇಲೆ ಬರಬೇಕು ಎಂಬ ಉದ್ದೇಶ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದಾರೆ. ನನಗೆ ಟಿಕೆಟ್ ಕೇಳಿ ಅಂತ ಹೇಳಿದವರೇ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಜಬ್ಬಾರ್ ಅವರು. ಅವನ್ ಯಾರು ಅಂತ ಮಲ್ಲಿಕಾರ್ಜುನ್ ಬೈದ್ರೆ ಜಮೀರ್ ಹೇಗೆ ಪ್ರಚಾರಕ್ಕೆ ಬರೋದು ಹೇಗೆ ಅನ್ನುವಂಥದ್ದು ಕೂಡ ಇಲ್ಲೊಂದು ಟಾಕ್ ವಾರ್ಗೆ ಕಾರಣ ಆಗಿದೆ. ಸಸ್ಪೆಂಡ್ ಮಾಡುವ ಮುನ್ನವೇ ರಾಜೀನಾಮೆ ನೀಡಿದ್ದಾರೆ ಅಬ್ದುಲ್ ಜಬ್ಬಾರ್. ಯಾಕಂದ್ರೆ ಹೈಕಮಾಂಡ್ಗೆ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಬ್ಬಾರ್ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಮತ್ತು ಹ್ಯಾರಿಸ್ ಬಿಟ್ಟು ನನಗೆ ಯಾರೂ ಮಾತಾಡಿಲ್ಲ. DK ಶಿವಕುಮಾರು ಕೊನೆಯದಲ್ಲಿ ನನಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಪ್ಪ, ನೀನು ಯಾಕೆ ಗಡ್ಡೆ ಬರ್ದಲ್ಲ ಹಂಗಂತ ಅಂದರು. ನಾನು ಇಲ್ಲ ಸರ್, ಆರೋಗ್ಯ ಸರಿ ಇಲ್ಲದಕ್ಕೆ ನಾನು ಬಂದಿಲ್ಲ, ನಾನು ನನ್ನ ಕಡೆಯಿಂದ ಎಷ್ಟಾಗ್ತದೆ ಎಲ್ಲೆಲ್ಲ ಆಗ್ತದೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅದ್ರ ಜೊತೆಗೆ ಈಗ ನನಗೆ ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂತ ಹೇಳಿದ್ರೆ, ದಾವಣಗೆರೆ ಸೌತಿನ ಟಿಕೆಟ್ ಕೇಳಿದ್ದೆ ಒಂದು ದೊಡ್ಡ ತಪ್ಪಾಗಿಬಿಟ್ಟಿದೆ. ಟಿಕೆಟ್ ಕೇಳಿದ್ದು ನನ್ನ ಸ್ವಂತ ಇಚ್ಛೆಯಿಂದ ಅಲ್ಲ. ನಮಗೆ ಫಸ್ಟ್ ಆಫ್ ಆಲು ನನಗೆ ಟಿಕೆಟ್ ಕೇಳ್ರಿ ಅಂತ ಹೇಳಿದ್ದೆ ರಿಜ್ವಾನ್ ಅರ್ಷದ್ದು ಮತ್ತು ಸಲೀಂ ಅಹಮದ್ ಅವರು ಮತ್ತು ಎಲ್ಲ ಮುಖಂಡರುಗಳು ಸೇರ್ಕೊಂಡು ಮತ್ತು ಆಮೇಲೆ ಮಾತಾಡಿದ್ವಿ ನಾವು. ನನಗೆ ಅನ್ನಿಸ್ತಾ ಇರೋದು ಈಗ ಅರ್ಜೆಂಟಾಗಿ 2-3 ಜನಕ್ಕೆ ನಮಗೆ ಡೌನ್ ಮಾಡಬೇಕು, ಇವ್ರ ಮೇಲೆ ಬರಬೇಕು, ಅವರು ಮಿನಿಸ್ಟ್ರ್ ತೆಗಿಬೇಕು, ಮಿನಿಸ್ಟ್ರ್ ಆಗಬೇಕು ಅನ್ನೋದು ಭಾಳ ಹಪಾಪಿ ಕಾಣ್ತಾ ಇದೆ. ಅದರಲ್ಲಿನೂ ಕಾಂಪಿಟೇಷನ್ ಯಾರ್ಯಾರಿಗೆ ಸಲೀಂ ಅಹಮದ್ದು, ನಿಮ್ಮ ರಿಜ್ವಾನ್ ಅರ್ಷದ್ ಇವರೆಲ್ಲ ಭಾಳ ಅರ್ಜೆಂಟಾಗಿ ಮಿನಿಸ್ಟ್ರಿಗಳಾಗ್ದಂಗೆ ಕಾಣ್ತಿದ್ದೆ. ಅದಕ್ಕೆ ನಮಗೇನು ಅವ್ರು ಆದ್ರೂ ನಮಗೇನು ಅಭ್ಯಂತರ ಇಲ್ಲ. ಆದರೆ ಯಾರ್ದಾರ ಕಾಲು ಎಳೆಯೋದು ಐತಲ್ಲ, ಇದು ಒಳ್ಳೆಯ ಬುದ್ಧಿ ಅಲ್ಲ. ಅಲ್ಲಿ ಕ್ಯಾಂಡಿಡೇಟ್ ಆಗಿರೋ ಫಾದರು ಮಿನಿಸ್ಟರ್, ನಮ್ಮ ಜಿಲ್ಲಾ ಮಂತ್ರಿಯವರು 1-2 ಸರ್ತಿ ಸ್ಟೇಟ್ಮೆಂಟು ಜಮೀರ್ ಅಹಮದ್ ಸಾಹೇಬ್ರು ವಿರೋಧ ಕೊಟ್ಟಿದ್ದಕ್ಕೆ ಅವ್ರಿಗೂ ಯಾರೇ ಆದ್ರೂ ಸಹಿತ ಬೇಜಾರಾಗಿ ಅವ್ರು ಬರಲಿಲ್ಲ ಅಂತ